ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಇವತ್ತು ಪ್ರತಿ ವಾರದಂತೆ ಕಾರ್ಡ್ ರೀಡಿಂಗ್ ನ ಮೂಲಕ, ಟ್ಯಾರೋಟ್ ರೀಡಿಂಗ್ ನ ಮೂಲಕ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ನಮ್ಮ ಆರೋಗ್ಯ ಹೇಗಿರುತ್ತೆ, ಹಾಗೆ ನಮ್ಮ ಸಂಬಂಧಗಳು, ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ರೆಸೊನೇಟ್ ಆದ್ರೆ, ಅಂದ್ರೆ ನಿಮ್ಗೆ ಇದು ಕಾಣಿಸ್ತಾ ಇದೆ ಅಂದ್ರೆ, ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ವಿಡಿಯೋನ ನೋಡಿ. ಸೊ ನಿಮ್ಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ನಿಮ್ಮ ರಿಲೇಶನ್ಶಿಪ್ಸ್ ಈ ವಾರ ಹೇಗಿರುತ್ತೆ, ನಿಮ್ಮ ಕೌಟುಂಬಿಕ ಜೀವನ ಹೇಗಿರುತ್ತೆ, ಹಾಗೇನೆ ಕೊನೆಯಲ್ಲಿ ನಿಮ್ಗೆ ಏಂಜಲ್ ಗೈಡೆನ್ಸ್ ಕೂಡ ಸಿಗತ್ತೆ. ನೀವು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ಈ ವಾರ ಹೇಗಿದೆ ನಿಮ್ಮ ಒಂದು ಸಮಯ ಅನ್ನೋದನ್ನ ನೋಡೋಣ. ದಿನಾಂಕ 26ರಿಂದ 1 ಫೆಬ್ರವರಿವರೆಗಿನ ಒಂದು ವಾರ ಭವಿಷ್ಯ ಇದಾಗಿರುತ್ತೆ. ಬನ್ನಿ ಹಾಗಾದ್ರೆ ಮೊದಲಿಗೆ ನಾವು ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಈ ವಾರದಲ್ಲಿ ಅನ್ನೋದನ್ನ ನೋಡೋಣ. ಹಣಕಾಸಿನ ಪರಿಸ್ಥಿತಿಯ ವಿಚಾರಕ್ಕೆ ಬಂದಾಗ ನಾನು ಇಲ್ಲಿ 3 ಕಾರ್ಡ್ಗಳನ್ನ ತೆಗಿತಾ ಇದ್ದೀನಿ. ನಮ್ಗೆ ಇಲ್ಲಿ ಮೊದಲನೇ ಕಾರ್ಡ್ ಬಂದು 4 ಆಫ್ ಸ್ವಾರ್ಡ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ. ಇದು ಸ್ವಲ್ಪ ನಿಮಗೆ ತೊಂದರೆಯನ್ನ ಕೊಡ್ತಾ ಇರುವಂತಹ ಕಾರ್ಡ್ ಅಂತ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾರಾದ್ರೂ ಸಮಸ್ಯೆಯನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ, ಬ್ಯಾಕ್ ಸ್ಟಾಬಿಂಗ್ ಮಾಡೋ ಅವಕಾಶ ಇರುತ್ತೆ. ಹಾಗಾಗಿ ನೀವು ತುಂಬಾ ಈ ಸಮಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರದಲ್ಲಿ ನೀವು ಇಷ್ಟು ಹಣ ಬರಬಹುದು ಅಂತ ಅದಕ್ಕೆ ಸರಿಯಾಗಿ ನಿಮ್ಮ ಪ್ಲಾನ್ ನ ಮಾಡಿರ್ತೀರಾ ಅಂದ್ರೆ, ಅದಕ್ಕೆ ಸರಿಯಾಗಿ ಬರ್ದೆ ಅಥವಾ ನಿಮ್ಮ ಎಫರ್ಟ್ ಎಷ್ಟು ಹಾಕ್ತಿರೋ ಅದಕ್ಕೆ ಸರಿಯಾದ ಹಣದ ಹರಿವು ಇಲ್ಲದೆ ಕೂಡ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ನೀವು ಎಷ್ಟನ್ನ ದಾನ ಮಾಡ್ತೀರೋ ಅದಿಷ್ಟು ನಿಮಗೆ ವಾಪಸ್ ಬರುತ್ತೆ. ಅಂದ್ರೆ ನೀವು ಇವಾಗ ನಿಮ್ಗೆ ಹಣ ಯಾರಿಗಾದ್ರೂ ಕೊಡ್ತೀರಾ, ದಾನವಾಗಿ ಕೊಡ್ತೀರಾ ಅಂದ್ರೆ ಅದು ನಿಮ್ಗೆ ಹಿಂದಿರುಗಿ ಡಬಲ್ ಆಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಅದೇ ನೀವೇನಾದ್ರೂ ಈ ಸಮಯದಲ್ಲಿ ಹಣ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಅಯ್ಯೋ ಇದನ್ನ ಯಾಕೆ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ ಮಾತ್ರ ಈ ಸಮಯದಲ್ಲಿ ಸ್ವಲ್ಪ ಕಷ್ಟ ಪಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಹಣಕಾಸನ್ನ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು. ಕೊಡ್ಬೇಕಾಗಿರೋ ಸಂಬಂಧ ಬಂದಿದೆ, ಕೊಡ್ಬೇಕಾಗಿರುವಂತಹ ಒಂದು ಮೂಮೆಂಟ್ ಇದೆ ಅಂತ ಅಂದಾಗ ನೀವು ಅದನ್ನ ದಾನವಾಗಿ ಕೊಟ್ಟು ಬಿಡ್ಬೇಕು. ಅದರಿಂದ ಭಗವಂತ ಅಥವಾ ಯೂನಿವರ್ಸ್ ನಿಮ್ಗೆ ಅದಕ್ಕಿಂತ ಹೆಚ್ಚಿನದನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಈ ವಾರ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಸರಿಯಾಗಿ ಹಣದ ಹರಿವು ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ನೀವು ಬ್ಯಾಕ್ ಸ್ಟಾಬಿಂಗಿಗೆ ಅಂದ್ರೆ ನಿಮಗೆ ಮೋಸಕ್ಕೆ ಒಳಗಾಗುವಂತಹ ಅವಕಾಶ ಇರುತ್ತೆ. ನಿಮ್ಮ ಬ್ಲೈಂಡ್ ಆಗಿ ಇಟ್ಬಿಟ್ಟು ನಿಮ್ಗೆ ಕೆಲವರು ಮೋಸ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹಾಗೇನೆ ನೀವು ತುಂಬಾ ಎಫರ್ಟ್ ಹಾಕಿದ ನಂತರ ಕೂಡ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗದೆ ಹೋಗ್ಬೋದು. ಹಾಗಾಗಿ ಈ ವಾರ ಯಾವುದರ ಮೇಲೆ ನಿಮ್ಮ ಎಫರ್ಟ್ ನ ಹಾಕ್ಬೇಕು, ಯಾವ್ದಕ್ ಹಾಕ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ನೀವು ಹಾಕ್ಬೇಕಾಗತ್ತೆ ಅಂತ ಹೇಳ್ಬೋದು. ಇದಿಷ್ಟು ಹಣಕಾಸಿನ ವಿಚಾರವಾಗಿ. ಇನ್ನು ನಿಮ್ಮ ಒಂದು ಆರೋಗ್ಯದ ವಿಚಾರ ಅಂತ ಬಂದಾಗ, ಆರೋಗ್ಯದ ವಿಚಾರಕ್ಕೆ ಏನ್ ಹೇಳತ್ತೆ ಕಾರ್ಡು, ಯಾವ ರೀತಿಯ ಕಾರ್ಡ್ ಬರುತ್ತೆ ಅನ್ನೋದನ್ನ ನೋಡೋಣ. ಇನ್ನು ಹಣಕಾಸಿನ ವಿಚಾರ ಆದ ತಕ್ಷಣ ಬರುವಂತದ್ದು ಆರೋಗ್ಯದ ವಿಚಾರ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಕೂಡ ನಾನು 3 ಕಾರ್ಡ್ಗಳನ್ನ ಇಲ್ಲಿ ತೆಗಿತೀನಿ. ದ ಸನ್ ಅನ್ನುವಂತಹ ಕಾರ್ಡ್ ಬಂದಿದೆ, ಇನ್ನು ಒಂದು 2 ಆಫ್ ಪೇಜ್ ಅನ್ನುವಂತಹ ಕಾರ್ಡ್ ಬಂದಿದೆ, ಇನ್ನೊಂದು ಕಾರ್ಡ್ ಬಂದು 4 ಆಫ್ ಸ್ವಾರ್ಡ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಸನ್ ಕಾರ್ಡ್ ಅಗೈನ್ ಇದು ನಿಮ್ಗೆ ಒಳ್ಳೆಯ ಆರೋಗ್ಯವನ್ನ, ನಿಮ್ಗೆ ಯಾವ ರೀತಿಯ ಆರೋಗ್ಯ ಬೇಕೋ ಅಷ್ಟು ಆರೋಗ್ಯವನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆರೋಗ್ಯ ಈ ಸಮಯದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನ ಅದನ್ನ ಬಿಟ್ರೆ 2 ಆಫ್ ವಾಂಡ್ಸ್ ಅನ್ನುವಂತ ಕಾರ್ಡ್ ಬಂದಿದೆ. ನೀವು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ನೀವು ಯಾವ ಕೆಲಸದ ಮೇಲೆ ಫೋಕಸ್ ಮಾಡ್ತಿದ್ದೀರೋ ಅದ್ರ ಮೇಲೆ ಮಾಡ್ಬೇಕಾಗತ್ತೆ. ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಮ ಆರೋಗ್ಯ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಸೊ ಇದರಿಂದ ನೀವು ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಅಗೈನ್ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ. ಮೊದಲು ಬಂದಿದ್ದ ಕಾರ್ಡು ನಮ್ಗೆ ಹಣಕಾಸಿನ ವಿಚಾರ ಕೂಡ ಆ ಕಾರ್ಡ್ ಬಂದಿತ್ತು. ಇಲ್ಲೂ ಕೂಡ ನಿಮಗೆ ಯಾವುದೋ ಒಂದು ಮಾನಸಿಕವಾದಂತಹ ಒಂದು ಒತ್ತಡ ಅಥವಾ ಮಾನಸಿಕವಾದಂತಹ ತೊಂದರೆಯನ್ನ ನೀವು ಅನುಭವಿಸೋದಕ್ಕೆ, ಬೇರೆ ಎಲ್ಲಾ ರೀತಿಯ ಆರೋಗ್ಯ ಚೆನ್ನಾಗಿದ್ರು ಕೂಡ ಮಾನಸಿಕವಾಗಿ ನೀವು ಸ್ವಲ್ಪ ಕುಗ್ಗಿರ್ತೀರಾ. ಹಾಗೇನೆ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ದೆ ಇರೋದ್ರಿಂದ ಅಥವಾ ಏನೋ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಈ ಸಮಯದಲ್ಲಿ. ಯಾವ ವಿಚಾರಕ್ಕೆ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಸ್ಟ್ರೆಸ್ ಒಳಗಾಗ್ತಿದೆ ಅನ್ನೋದನ್ನ ನೋಡ್ಕೊಂಡು ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂತಹ ವಿಚಾರದಿಂದ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡಿ, ಅಥವಾ ಅದನ್ನ
ಜಾಣತನದಿಂದ ನಿಭಾಯಿಸೋದಕ್ಕೆ ನೀವು ಪ್ರಯತ್ನ ಪಡ್ಬೇಕಾಗತ್ತೆ. ನಮ್ಮ ರಿಲೇಶನ್ಶಿಪ್ ನ ವಿಚಾರ, ರಿಲೇಶನ್ಶಿಪ್ ಅಂತ ಅಂದ್ರೆ ಅದು ಪ್ರೀತಿ ಪ್ರೇಮದ ವಿಚಾರ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ಸಂಬಂಧ ಇರಬಹುದು. ಹೇಗಿರುತ್ತೆ ನಮ್ಮ ಕುಟುಂಬದಲ್ಲಿ, ಹೇಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ಕಾರ್ಡ್ ಬಂದು ನಿಮ್ಮ ರಿಲೇಶನ್ಶಿಪ್ ವಿಚಾರಕ್ಕೆ, ಅಂದ್ರೆ ನಿಮ್ಮ ಯಾವ್ದಾದ್ರು ಪ್ರೀತಿ ಪ್ರೇಮದಲ್ಲಿ ಇದ್ರೆ ಹೇಗಿರುತ್ತೆ ಅಂತ, ನಿಮ್ಮ ಹೆಂಡತಿಯ ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಹೇಗಿರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಎಂಪ್ರೆಸ್ ಅನ್ನುವಂತ ಕಾರ್ಡ್ ಬಂದಿದೆ. ಸೊ ಇಲ್ಲಿ ನಿಮಗೆ ಒಬ್ಬ ದೇವಿಯ ಬ್ಲೆಸ್ಸಿಂಗ್ಸ್ ಇದೆ. ಈ ವಾರದಲ್ಲಿ ನೀವೇನಾದ್ರೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾರೋ ಒಬ್ಬರ ಇಂಟರ್ಫಿಯರೆನ್ಸ್ ಇಂದ, ಪಾಸಿಟಿವ್ ಆದಂತಹ ಒಂದು ಇಂಟರ್ಫಿಯರೆನ್ಸ್ ಇಂದ ನಿಮ್ಮ ಲವ್ ಲೈಫ್ ಬೆಟರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಪೂರ್ತಿ ಪ್ರಮಾಣದ ಸಪೋರ್ಟ್, ಪೂರ್ತಿ ಪ್ರಮಾಣದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹೆಂಡತಿಯ ವಿಚಾರದಲ್ಲಿ, ಸೊ ಇಲ್ಲಿ ಬಂದು ಬ್ಲಾಕ್ ಅಂಡ್ ವೈಟ್ ಅನ್ನುವಂತಹ ಎರಡು ಕಂಬಗಳನ್ನ ನಾವಿಲ್ಲಿ ನೋಡ್ತೀವಿ. ಹೈ ಪ್ರೀಸ್ಟೆಸ್ ಅನ್ನುವಂಥದ್ದು. ಸೊ ಇದೇನ್ ತೋರಿಸುತ್ತೆ ಅಂದ್ರೆ ನಿಮಗೆ ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಹೆಂಡತಿಗೆ ಎಸ್ಪೆಷಲಿ, ಯಾಕೆಂದ್ರೆ ನಾನು ಹೆಂಡತಿಗೆ ಅಂತಾನೆ ತೆಗ್ದಿದ್ದು, ಅಥವಾ ನಿಮ್ಮ ಗಂಡನಿಗೆ, ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವರ ವಿಚಾರದಲ್ಲಿ ನೀವು ಸರಿಯಾದ ಪ್ರಮಾಣದಲ್ಲಿ ಪ್ರೀತಿಯನ್ನ ತೋರಿಸಿದಾಗ ಆ ಕಡೆಯಿಂದನೂ ಕೂಡ ಅದೇ ರೀತಿಯ ಒಂದು ಭಾವನೆ ಬರೋದಕ್ಕೆ ಅವಕಾಶ ಇರುತ್ತೆ. ನೀವೇನಾದರೂ ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ ಅಂದ್ರೆ ಅವರು ಕೂಡ ನಿಮ್ಗೆ ನೆಗೆಟಿವ್ ಆಗಿ ಟಾಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್. ಈ ವಾರ ರಿಲೇಶನ್ಶಿಪ್ ಅಂದ್ರೆ ಹೆಂಡತಿ ಅಥವಾ ಗಂಡನ ಜೊತೆಗಿನ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಮೇಜರ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ಬೋದು. ಇನ್ನು ಕುಟುಂಬ ಸದಸ್ಯರ ಜೊತೆ ಅಂತ ಹೇಳಿದಾಗ ಈ ಟವರ್ ಅನ್ನುವಂತಹ ಕಾರ್ಡ್ ಬಂದಿದೆ. ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ರಿಲೇಶನ್ಶಿಪ್ಸ್ ವಿತ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯ ಜೊತೆಗೆ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ತುಂಬಾ ಜಾಗರೂಕತೆಯಿಂದ ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಪೂರ್ತಿ ಒಂದು ನೆಗೆಟಿವ್ ಆದಂತಹ ಕಾರ್ಡ್. ಟವರ್ ಕಾರ್ಡ್ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ಗಳು ನೆಗೆಟಿವ್ ಸಿಚುವೇಶನ್ ಅಲ್ಲಿ ಇರುತ್ತೆ, ಯಾವುದೇ ರೀತಿಯ ಅರ್ಥವನ್ನ ಕಳ್ಕೊಳ್ಳುತ್ತೆ. ಆ ರಿಲೇಶನ್ಶಿಪ್ಗಳು ಮುಂದೆಂದು ಸೇರದೆ ಇರುವ ರೀತಿ ಕೂಡ ಆಗ್ಬಿಡ್ಬಹುದು. ಹಾಗಾಗಿ ಕುಟುಂಬ ಸದಸ್ಯರ ಜೊತೆ ಹೇಗಿರ್ತೀರಾ, ನಮ್ಮ ಪ್ರೀತಿಸಿದವರು ಪ್ರೀತಿ ವಿಚಾರ ಬೇರೆ ಆಯ್ತು, ಹೆಂಡತಿ ಅಥವಾ ಗಂಡನ ವಿಚಾರ ಬೇರೆ ಆಯ್ತು, ಅದನ್ನ ಬಿಟ್ಟು ಬೇರೆ ರಿಲೇಶನ್ಶಿಪ್ಸ್ ಏನಿರುತ್ತೆ ಅದರಲ್ಲಿ ನಿಮ್ಗೆ ಕೆಲವು ತೊಂದರೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಬೇರೆ ರಿಲೇಶನ್ಶಿಪ್ ಗಳನ್ನ, ಅಂದ್ರೆ ನಿಮ್ಮ ಅಮ್ಮನ ಹತ್ರ, ತಂದೆ ಹತ್ರ, ಮಕ್ಕಳ ಹತ್ರ, ಅಣ್ಣ ತಮ್ಮಂದಿರ ಹತ್ರ, ಸ್ನೇಹಿತರ ಹತ್ರ, ಎಲ್ಲರ ಹತ್ರನು ತುಂಬಾ ಕೇರ್ಫುಲ್ ಆಗಿ ಈ ವಾರ ಡೀಲ್ ಮಾಡ್ಬೇಕಾಗುತ್ತೆ. ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಅಂತ ಹೇಳ್ಬಹುದು. ಸೊ ಇದಾಗಿತ್ತು ಈ ವಾರದ ಕಾರ್ಡ್ ರೀಡಿಂಗ್ ನ ಮೂಲಕ ವಾರ ಭವಿಷ್ಯ. ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ಒಂದು ಆರೋಗ್ಯದ ವಿಚಾರ, ನಿಮ್ಮ ಕುಟುಂಬ, ನಿಮ್ಮ ಲವ್, ಹೀಗೆ ಎಲ್ಲ ವಿಚಾರಗಳನ್ನ ನಾವು ಈ ಕಾರ್ಡ್ ರೀಡಿಂಗ್ ನ ಮೂಲಕ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೂ ಕೂಡ ಪರ್ಸನಲೈಸ್ಡ್ ಆದಂತಹ ರೀಡಿಂಗ್ ಏನಾದ್ರೂ ಬೇಕಾದ್ರೆ, ನಿಮ್ಮ ಹಣಕಾಸಿನ ವಿಚಾರ ಹೇಗಿದೆ, ನಿಮ್ಮ ಒಂದು ವಿದ್ಯಾಭ್ಯಾಸ ಹೇಗಾಗತ್ತೆ, ಫಾರಿನ್ ಟ್ರಾವೆಲ್ ಮಾಡ್ತೀರಾ ಅಥವಾ ಲವ್ ಮ್ಯಾಟರ್ ಹೇಗಿದೆ, ಇದೆಲ್ಲವನ್ನ ಡೀಟೇಲ್ ಆಗಿ ಪರ್ಸನಲೈಸ್ಡ್ ಆಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ನ ಡಯಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಭೇಟಿ ಆಗ್ಬೋದು. ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. 3 ಭಾಗಗಳನ್ನ ನೋಡಾಯ್ತು. ಈಗ ಏಂಜಲ್ಸ್ ನಮ್ಗೆ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯ ಗೈಡೆನ್ಸ್ ನ ಕೊಡ್ತಾರೆ, ಆರೋಗ್ಯದ ವಿಚಾರದಲ್ಲಿ ಯಾವ ರೀತಿಯ ಗೈಡೆನ್ಸ್ ನ ಕೊಡ್ತಾರೆ, ಹಾಗೇನೆ ನಮ್ಮ ರಿಲೇಶನ್ಶಿಪ್ ವಿಚಾರಕ್ಕೆ ಯಾವ ರೀತಿಯ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇ ಕಾರ್ಡ್ ಬಂದು ನಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂಗೆ, 2ನೇ ಕಾರ್ಡ್ ಬಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ, 3ನೇ ಕಾರ್ಡ್ ಬಂದು ನಮ್ಮ ರಿಲೇಶನ್ಶಿಪ್ ಗಳಿಗೆ ಸಂಬಂಧಿಸಿದಂಗೆ. ಸೊ ಯಾವ ರೀತಿಯ ಒಂದು ಗೈಡೆನ್ಸ್ ನಮ್ಮ ಏಂಜಲ್ಸ್ ಗಳಿಂದ ಸಿಗತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ವೇಟ್ ಅನ್ನೋ. ಸೊ ಹಾಗಾಗಿ ನಿಮ್ಮ ಹಣದ ಹರಿವು ಇಂಪ್ರೂವ್ ಆಗ್ಬೇಕು ಅಂದ್ರೆ, ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡ್ಬೇಕಾಗತ್ತೆ ನೀವು ಅಂತ ಏಂಜಲ್ಸ್ ನಿಮ್ಗೆ ಗೈಡೆನ್ಸ್ ನ ಕೊಡ್ತಾ ಇದ್ದಾರೆ. ಇನ್ನ ನಿಮ್ಮ ಒಂದು ಆರೋಗ್ಯದ ವಿಚಾರಕ್ಕೆ ಬಂದಾಗ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನುವಂತ ಒಂದು ಕಾರ್ಡ್ ಬಂದಿದೆ. ಸೊ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನೀವು ಅದನ್ನ ಬಗೆಹರಿಸಿಕೊಂಡು ಆ ತೊಂದರೆಯಿಂದ ಹೊರಗೆ ಬರೋದಕ್ಕೆ ಅವಕಾಶ ಇರುತ್ತೆ. ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಲೆಟ್ ಗೋ ಅನ್ನುವಂತಹ ಕಾರ್ಡ್ ಬಂದಿದೆ. ಲೆಟ್ ಗೋ ಅನ್ನುವಂತಹ ಕಾರ್ಡ್ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ, ಏನಾದ್ರೂ ತೊಂದರೆ ಆಗ್ತಾ ಇದೆ, ಯಾರಾದ್ರೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ಸಿಚುವೇಶನ್ ನ ಲೆಟ್ ಗೋ ಮಾಡ್ಬೇಕು. ಈ ಸಿಚುವೇಶನ್ ನಲ್ಲೇ ನೀವು ಒದ್ದಾಡ್ತಾ ಇದ್ರೆ, ಇದನ್ನೇ ಇಟ್ಕೊಂಡು ತೊಂದರೆ ಪಡ್ತಾ ಇದ್ರೆ, ಖಂಡಿತ ಇಲ್ಲಿ ಮತ್ತೆ ಅದೇ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಲೆಟ್ ಗೋ ಅನ್ನುವಂತಹ ಕಾರ್ಡ್ ಬಂದಿರೋದ್ರಿಂದ ಲೆಟ್ ಗೋ ಮಾಡ್ಬೇಕು.
ಯಾವುದೇ ತೊಂದರೆಗಳಿದ್ರು ಆಯ್ತು ಬಿಡು, ಆಗಿದ್ದು ಆಗೋಯ್ತು, ಅದು ಹೊಟ್ಟೋಗ್ಲಿ, ಮುಂದೆ ಲೈಫ್ ನ ನೋಡ್ಕೊಳ್ಳೋಣ ಅನ್ನುವಂತಹ ನೀವು ಒಂದು ಮನಸ್ಥಿತಿಗೆ ಬಂದಾಗ ನಿಮ್ಮ ಒಂದು ಸಂಬಂಧಗಳು, ಅದು ರಿಲೇಶನ್ಶಿಪ್, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ರಿಲೇಶನ್ಶಿಪ್, ಬಾಯ್ ಫ್ರೆಂಡ್ ಜೊತೆ ರಿಲೇಶನ್ಶಿಪ್ ಇರಬಹುದು, ಅಥವಾ ನಿಮ್ಮ ಹೆಂಡತಿ ಗಂಡನ ಜೊತೆ ರಿಲೇಶನ್ಶಿಪ್ ಇರಬಹುದು, ನಿಮ್ಮ ಕುಟುಂಬದವರ ಜೊತೆ ಇರಬಹುದು, ನಿಮ್ಮಲ್ಲಿ ಏನಾದ್ರೂ ಮನಸ್ತಾಪಗಳು ಬಂದಿದ್ರೆ ಅದನ್ನ ಲೆಟ್ ಗೋ ಮಾಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಹುದು. ಇದು ಇವತ್ತಿನ ಒಂದು ವಾರ ಭವಿಷ್ಯ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.